ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳು ಸಿಡಿದಿದ್ದಾರೆ. ಜಾರ್ಖಂಡ್ ಹೇಳಿ ಕೇಳಿ ಸಂಪದ್ಭರಿತವಾದ ಒಂದು ರಾಜ್ಯ. ಮೊದಲು ಬಿಹಾರ್ ಜೊತೆ ಇದ್ದದ್ದ ರಾಜ್ಯ 2010 ನವೆಂಬರ್ 15ನೇ ತಾರೀಕು ಪ್ರತ್ಯೇಕ ರಾಜ್ಯವಾಗುತ್ತೆ. ನವೆಂಬರ್ 15 ನೆನಪಿರಬೇಕು, ಅಥವಾ ಬಹುಶಃ ತುಂಬ ಜನಕ್ಕೆ ನೆನಪಿಲ್ಲ. ಹೇಗೆ ಅಂತಂದರೆ ಬಿರ್ಸಾ ಮುಂಡಾ ಹೆಸರೇ ತುಂಬ ಜನಕ್ಕೆ ಗೊತ್ತಿಲ್ಲ. ಬಿರ್ಸಾ ಮುಂಡಾ ಭಾರತ ದೇಶ ಮರೆಯಲಾರದಂತಹ ಒಬ್ಬ ನಾಯಕ. ಆ ಬಿರ್ಸಾ ಮುಂಡಾನ ಜನ್ಮದಿನ ನವೆಂಬರ್ 15. ಆ ಕಾರಣಕ್ಕೋಸ್ಕರನೇ ನವೆಂಬರ್ 15ನೇ ತಾರೀಕು ಜಾರ್ಖಂಡ್ನ ಉದಯವಾದಂತಹ ದಿವಸ ಅಂತೇಳಿ ಆಚರಣೆ ಮಾಡ್ತಾರೆ. ಅಲ್ಲಿ ಆದಿವಾಸಿಗಳ ರಕ್ಷಣೆಗೋಸ್ಕರ, ಅಲ್ಲಿಯ ಸಂಪತ್ತನ್ನು ರಕ್ಷಣೆಗೋಸ್ಕರ ಅಂತೇಳಿ ಪ್ರತ್ಯೇಕ ರಾಜ್ಯವನ್ನು ಮಾಡಿದ್ರು. ಬಿಹಾರದ ಜೊತೆ ಇದ್ದಾಗ ಅದು ಇಡೀ ಜಾರ್ಖಂಡ್ನ ಸಂಪತ್ತನ್ನು ಲೂಟಿ ಹೊಡಿತಾ ಇದ್ದಾರೆ ಅನ್ನುವ ಕೂಗು ಕೇಳಿ ಬರ್ತಾ ಇತ್ತು. ಅದು ಜಾರ್ಖಂಡ್ನ ಒಂದು ಮುಖ ಆಯಿತು. ಇನ್ನೊಂದು ಮುಖ ಇವಾಗ ಏನು ಅಂತಂದರೆ, ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳೀಗ ಸಿಡಿದಿದ್ದಾರೆ. ಅಲ್ಲಿನ ಅಸೆಂಬ್ಲಿಗೆ ಮುತ್ತಿಗೆ ಹಾಕಿಕೊಂಡಿದ್ದಾರೆ. ಒನ್ಸ್ ಅಗೇನ್ ಡೆಲ್ಲಿಲಿ ಜಂತರ್ ಮಂತರಲ್ಲಿ ನಡೆಸೋದ್ರಲ್ಲ, ದೆಹಲಿಯ ಜಂತರ್ ಮಂತರಲ್ಲಿ ಆವಾಗ ವಿದ್ಯಾರ್ಥಿಗಳ ಜೊತೆ ಏನೇನು ಮಾಡೋದು ಅದಷ್ಟು ಕೆಲಸಗಳನ್ನು ಜಾರ್ಖಂಡ್ನಲ್ಲಿ ಪೊಲೀಸ್ನವ್ರು ಮಾಡಿದ್ದಾರೆ. ದೆಹಲಿಯಲ್ಲಿ ಮಾಡುವಾಗ ಅಲ್ಲಿಯ ಸೆಂಟ್ರಲ್ ಗೌರ್ಮೆಂಟು BJP ಅಥವಾ NDA ಅಲಯನ್ಸ್ ಗೌರ್ಮೆಂಟ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ನವರು ಏನು ವೀರಾವೇಶವಾಗಿ ಆ ವಿದ್ಯಾರ್ಥಿಗಳ ಪಾದ ನಿಂತಿದ್ದೇನು, ವಿದ್ಯಾರ್ಥಿಗಳು ಹೊಡೆದಿಂದ ತೋರಿಸಿದ್ದೇನು, ರಾಹುಲ್ ಗಾಂಧಿ ಖುದ್ದು ವಿದ್ಯಾರ್ಥಿಗಳ ಜೊತೆ ನಿಂತು ಇವರಿಗೆಲ್ಲ ಎಷ್ಟೊಂದು ಹಿಂಸೆ ಮಾಡಿದಾರಲ್ಲ, ಇದು ನ್ಯಾಯವಾ ಅಂತ ಕೇಳಿದ್ದೇನು. ಆದರೆ ಜಾರ್ಖಂಡ್ನಲ್ಲಿ ಮಾಡಿದ್ದೇನು. ಜಾರ್ಖಂಡಲ್ಲಿ ಕಾಂಗ್ರೆಸ್ ಇದೆ, ಕಂಪ್ಲೀಟಾಗಿ ಕಾಂಗ್ರೆಸ್ಸೇ ಇಲ್ಲ. ಅಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂತಿದೆ. ಅಲ್ಲಿಯ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಮುಖ್ಯಮಂತ್ರಿ ಆಗಿದ್ದಾರೆ. ಅದರ ಮೈತ್ರಿ ಪಕ್ಷವಾಗಿ ಕಾಂಗ್ರೆಸ್ ಇದೆ. ಆ ಕಾಂಗ್ರೆಸ್ ಬಲದಿಂದಲೇ ಅಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಬಂದಿರತಕ್ಕಂಥದ್ದು. ಆದರೆ ಅಲ್ಲಿಯ ಕಾಂಗ್ರೆಸ್ ಈಗ ಸೈಲೆಂಟಾಗಿ ಹೋಗಿದೆ. ನಿಮಗೆ ದೆಹಲಿಯಲ್ಲಿ ಮಾತಾಡೋದು ಧ್ವನಿ ಇರುತ್ತೆ, ಆದರೆ ಜಾರ್ಖಂಡಲ್ಲಿ ಮಾತಾಡೋದು ಧ್ವನಿ ಇರಲ್ಲ. ರಾಹುಲ್ ಗಾಂಧಿ ಅವರೇ, ನಿಮ್ಮ ಈ ಡಬಲ್ ಸ್ಟ್ಯಾಂಡರ್ಡ್ಗೆ ಏನು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಈ ಜೆನ್ಸಿಗಳು ಕೇಳ್ತಾ ಇದ್ದಾರೆ. ಜೆನ್ಸಿಗಳನ್ನ ಅಷ್ಟು ಸುಲಭಕ್ಕೆ ತಾಳೋಕ್ಕಾಗಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ. ನಾವು ಕಾಂಗ್ರೆಸ್ ನೋಡಲ್ಲ, BJP ನೋಡಲ್ಲ, ಅಥವಾ ಬೇರೆ ಯಾವ ಪಕ್ಷನೂ ನೋಡೋಕ್ಕೋಗಲ್ಲ, ನಮಗೆ ನಮ್ಮ ಭವಿಷ್ಯ ಮುಖ್ಯ ಅಂತೇಳಿ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಆದರೆ ಇವಾಗ ಒಂದೊಂದಾಗಿ ಆಯಾ ರಾಜಕೀಯ ಪಕ್ಷಗಳು, ಅದರ ಮುಖಂಡರುಗಳ ಬಂಡಗಳು ಈಗ ಬಯಲಿಗೆ ಬರ್ತಾ ಇದೆ. ನಿಮಗೆ ದೆಹಲಿಯಲ್ಲಿ ಮಾತಾಡೋಕ್ಕಾಗತ್ತೆ, ಜಾರ್ಖಂಡಿಗೆ ಬಂದು ಯಾಕೆ ಮಾತಾಡೋಕ್ಕಾಗ್ತಿಲ್ಲ ರಾಹುಲ್ ಗಾಂಧಿ ಅವರೇ ಅಂತ ಜನ ಕೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವಾದ ರಾಹುಲ್ ಗಾಂಧಿ ಅವ್ರು ಕೊಡಬೇಕಲ್ಲ. ರಾಹುಲ್ ಗಾಂಧಿ ಅದಕ್ಕೆ ಏನು ಹೇಳಿದ್ದಾರೆ ಅಂತಂದರೆ, ಅಲ್ಲಿ ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು ಸರಿ, ಆದರೆ ಪೊಲೀಸರು ಯಾವುದೇ ಕಾರಣಕ್ಕೂ ಅಲ್ಲಿ ಹಿಂಸಾಚಾರಕ್ಕೆ ಇಳಿಬಾರ್ದು, ನೀಟಾಗಿ ಸಾಲ್ವ್ ಮಾಡಿ ಅಂತ ಹೇಳ್ಕೊಂಡು ಜಾರ್ಖಂಡಿಗೆ ಹೋಗದೆ ಕೈ ತೊಳ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅದನ್ನೇ ರಾಜಕೀಯ ಲಾಭ ಪಡೆದು BJPಯ ನಾಯಕರುಗಳಿದ್ದಾರಲ್ಲ, ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಗೃಹ ಮಂತ್ರಿ ಅಮಿತ್ ಶಾ ಅವರು, ಇನ್ನು ಈಗ ಇತ್ತೀಚಿನ BJPಯ ಸ್ಟಾರ್ ಆಗಿರ್ತಕ್ಕಂಥ ಕಂಗನಾ ರನೌತ್ ಅವರು ಎಲ್ಲರೂ ಸೇರಿ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಪ್ಲೇ ಕಾರ್ಡ್ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಎಲ್ಲದಕ್ಕೂ ಕೂಡ ರಾಜಕೀಯ. ಅದೇ ಕಾರಣಕ್ಕೋಸ್ಕರ ಈ CJP ಪಕ್ಷ ಇದೆಯಲ್ಲ, ಕಾಕ್ರೋಚ್ ಜನತಾ ಪಾರ್ಟಿ, ಅದು ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಪಕ್ಷದ ಉದ್ದೇಶ ಹೊಂದಿಲ್ಲ, ಅಥವಾ ಯಾವುದೇ ರಾಜಕೀಯ ಪಕ್ಷಗಳ ಜೊತೆ ಇಲ್ಲ, ನಾವು ಪ್ರತಿಭಟನೆ ಮಾಡೋದು, ವಿದ್ಯಾರ್ಥಿಗಳ ಬೇಕು ಬೇಡಗಳ ಬಗ್ಗೆ ಮಾತಾಡೋದು ಅಷ್ಟೇ ನಮ್ಮ ಕೆಲಸ, ಎಲ್ಲ ರಾಜಕೀಯ ಪಕ್ಷಗಳಿಂದ ನಾವು ಅಂತರ ಕಾಯ್ಕೊಂಡಿರ್ತೀವಿ ಅಂತೇನೋ ಹೇಳಿದ್ದಾರೆ. ಆದರೆ ಈ ದೆಹಲಿಯ ಜಂತರ್ ಮಂತರಲ್ಲಿ ನೀಟ್ ಪರೀಕ್ಷೆಗೆ ಸಿಕ್ಕಂತಹ ದೊಡ್ಡ ಬೆಂಬಲ ಮತ್ತು ಪ್ರತಿಭಟನೆ ಜಾರ್ಖಂಡ್ನ ವಿದ್ಯಾರ್ಥಿಗಳಿಗೆ ಯಾಕೆ ಸಿಕ್ಕಲಿಲ್ಲ ಕಾಂಗ್ರೆಸ್ ಜನತಾ ಪಾರ್ಟಿಯಿಂದ? ಅಲ್ಲಿರ್ತಕ್ಕಂಥ ಅಭಿಜಿತ್ ದೀಪ್ಗೆ ಭಾಳ ದೊಡ್ಡ ಹೆಸರೀಗ. ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ಹುಡುಗ ಭಾರತಕ್ಕೆ ಬಂದು ಭಾಳ ದೊಡ್ಡ ಕ್ರಾಂತಿಯನ್ನೇ ಮಾಡಿದಂಥ ಒಂದು ನಿದರ್ಶನ ನಮ್ಮ ಮುಂದೆ ಇದೆ. 12 ವರ್ಷದಿಂದ ಒಬ್ಬ ಮಂತ್ರಿಯನ್ನು ಕೂಡ ಅಲ್ಲಾಡ್ಸೋಕ್ಕಾಗಿರ್ತಕ್ಕಂಥ ಪಕ್ಷದಿಂದ, ಅಂದರೆ BJP ಪಕ್ಷದಿಂದ ಒಬ್ಬ ಶಿಕ್ಷಣ ಮಂತ್ರಿಯನ್ನು ಪದಚ್ಯುತಗೊಳಿಸಿದಂತಹ ಕೀರ್ತಿ ಅಭಿಜಿತ್ ದೀಪ್ಗೆ ಮತ್ತು ಕಾಂಗ್ರೆಸ್ ಜನತಾ ಪಾರ್ಟಿಗೆ ಸೇರುತ್ತೆ. ಆದರೆ ಅಭಿಜಿತ್ ದೀಪ್ಗೆ ಇದುವರೆಗೂ ಕೂಡ ಜಾರ್ಖಂಡಿಗೆ ಹೋಗಿಲ್ಲ. ಯಾಕೆ ಜಾರ್ಖಂಡಿಗೆ ಹೋಗೋ ಸಮಸ್ಯೆ ಏನು ಅಭಿಜಿತ್ ದೀಪ್ಗೆ? ಇವರು ಕೂಡ ಸೆಲೆಕ್ಟಿವ್ ಆಗಿಬಿಟ್ರಾ, ಅದು ಈಗಾಗಲೇ ಇಷ್ಟೊಂದು ರಾಜಕೀಯ ಪಕ್ಷಗಳ ಜೊತೆ ಮಾತುಕತೆ ಆಡಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಬಿಟ್ರ ಅಂತಕ್ಕಂಥ ಅನುಮಾನವೂ ಕೂಡ ಶುರುವಾಗ್ತಾ ಹೋಗ್ತಾ ಇದೆ. ಇದರ ನಡುವೆ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ ಏನು ಅಂತಂದರೆ, ಇವರೆಲ್ಲ ಚೆಲ್ಲಾಟಗಳ ನಡುವೆ, ರಾಜಕೀಯಗಳ ನಡುವೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗುತ್ತೆ? ಜಾರ್ಖಂಡಲ್ಲಿ JPSC, ಇನ್ನು JSSC ಇವೆರಡೂ ಸಂಸ್ಥೆಗಳು ಮಾಡಿರ್ತಕ್ಕಂಥ ಅಕ್ರಮಗಳಿದೆಯಲ್ಲ, ಅದನ್ನು ನೋಡಿದ್ರೆ ಜಾರ್ಖಂಡ್ ರಾಜ್ಯ ಅಲ್ಲ, ಇಡೀ ಭಾರತವೇ ಬೆಚ್ಚಿ ಬೀಳ್ತಕ್ಕಂಥ ಸುದ್ದಿ ಅದು. ಆದರೆ ಅವು ಇದುವರೆಗೂ ಎಲ್ಲೂ ಸುದ್ದಿನೇ ಆಗಲಿಲ್ಲ. ಆದರೆ ಅಲ್ಲಿಯ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಅದು ಕುದಿತಾ ಇತ್ತು. ಯಾವಾಗ ದೆಹಲಿಯ ಜಂತರ್ ಮಂತರಲ್ಲಿ ಭಾಳ ದೊಡ್ಡ ಹೋರಾಟ ಆಯಿತು, ಆ ಜಾರ್ಖಂಡ್ನ ವಿದ್ಯಾರ್ಥಿಗಳು ಕೂಡ ಬಲ ಸಿಕ್ತಂಗಾಯಿತು. ಅವರು ಕೂಡ ಬೀದಿಗಿಳಿದ್ರು. ಆ ಬೀದಿಗಿಳಿದಂಥ ವಿದ್ಯಾರ್ಥಿ ನಾಯಕ ಉಪವಾಸ ಕೂತ್ಕೊಂತಾನೆ. ಆ ವಿದ್ಯಾರ್ಥಿ ನಾಯಕನ ಹೆಸರು ದೇವೇಂದ್ರನಾಥ್ ಮಾತು ಅನಾಮತ್ತಾಗಿ 7 ದಿವಸಗಳ ಕಾಲ ಉಪವಾಸ ಕೂರ್ತಾನೆ. ಅದಾದ ನಂತರ ಅಸೆಂಬ್ಲಿ ಪ್ರೊಟೆಸ್ಟಿಗೆ ಅಂತೇಳಿ ಮುತ್ತಿಗೆ ಹಾಕಕ್ಕೆ ಅಂತ ಹೊರಟಾಗ ಅವನನ್ನು ಆ ಹುಡುಗರುಗಳು ಒತ್ಕೊಂಡು ಹೋಗ್ತಾರೆ. ಯಾಕೆಂದರೆ 7 ದಿವಸ ಉಪವಾಸ ಮಾಡಿ ಮೈಲಿ ಏನು ಶಕ್ತಿ ಇಲ್ಲದಾಗ ನಿತ್ರಾಣ ಆಗಿರ್ತಾನಲ್ಲ, ಆವಾಗ ಅವನ್ನ ಒತ್ಕೊಂಡು ಹೋಗ್ತಾರೆ ಪ್ರತಿಭಟನೆಯಲ್ಲಿ. ಆ ಪ್ರತಿಭಟನೆ ಇಡೀ ರಾಜ್ಯದ ಗಮನ ಸೆಳೆಯುತ್ತೆ, ಇಡೀ ದೇಶದ ಗಮನ ಸೆಳೆಯುತ್ತೆ. ಆದರೆ ಒಂದೇ ಒಂದು ಡಿಫ್ರೆನ್ಸ್ ಏನು ಅಂತಂದರೆ, ಈ ಜಂತರ್ ಮಂತರ್ನಲ್ಲಿ ಸಿಕ್ತಂಥ ಫೋಕಸ್ ಜಾರ್ಖಂಡಿಗೆ ಸಿಕ್ಕಲಿಲ್ಲ.
ಅಲ್ಲಿಯ ಪೊಲೀಸರು ನಡೆಸಿದಂಥ ದೌರ್ಜನ್ಯ ಇಡೀ ದೇಶದಾದ್ಯಂತ ಮಾತುಕತೆ ಆಯಿತು, ಎಲ್ಲಿ ಜಂತರ್ ಮಂತರಲ್ಲಿ ಅಥವಾ ಲೋಕಸಭೆ ಅಥವಾ. ಆದರೆ ಈ ಜಾರ್ಖಂಡ್ನಲ್ಲಿ ನಡೆಸ್ತಕ್ಕಂಥ ಹಿಂಸಾಚಾರ ಇದೆಯಲ್ಲ, ಅಲ್ಲಿ ಭಾಳ ದೊಡ್ಡ ಬ್ಯಾರಿಕೇಡ್ಗಳು ಹಾಕೋದು, ಅಲ್ಲಿಯ ತಂತಿ ಬೇಲಿಗಳು ಹಾಕೋದು, ಅದು ನೋಡೋದು ಎಲ್ಲೋ ಬಾರ್ಡ್ರಲ್ಲಿದ್ದೀವಿ ಅಂತ ಅನ್ನಿಸ್ಬೇಕು. ಎಲ್ಲೋ ಗಡಿಯಲ್ಲಿದ್ದೀವಿ, ಗಡಿಯಲ್ಲಿ ಆ ಕಡೆ ಸೈನ್ಯ ಇದೆ, ಈ ಕಡೆ ಬೇರೆ ದೇಶದಲ್ಲಿದೆ, ಆ ಕಡೆ ಬೇರೆ ದೇಶದಲ್ಲಿದೆ, ಸೈನಿಕರಿದ್ದಾರೆ ಅನ್ನೋ ವಾತಾವರಣ ನಿರ್ಮಾಣ ಮಾಡತಕ್ಕಂಥದ್ದು ಈ ಜಾರ್ಖಂಡ್ ಸರ್ಕಾರ. ಆದರೆ ಅದ್ರ ಬಗ್ಗೆ ಕಾಂಗ್ರೆಸ್ ಮಾತಾಡಲಿಲ್ಲ, ಹಿಂಸಾಚಾರ ಮುಂದುವರಿತು. ಇದೇ ರೀತಿ ಮುಂದುವರ್ಕೊಂಡು ಹೋದರೆ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ದಂಗೆ ಹೇಳ್ತಾರೆ, ಅದು ಅನುಮಾನವೇ ಇಲ್ಲ. ಅದ್ರ ಜೊತೆಗೆ ಇಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲೂ ಕೂಡ ಅಧ್ವಾನ ಮಾಡ್ಕೊಂಡಿದೆ. ಅದು ನಿಮಗೆ ನೆನಪಿದೆಯೋ 2024 ಇಸ್ವಿಯಲ್ಲಿ ಪರೀಕ್ಷೆ ನಡೆಸ್ತು ಈ KPSC. ಅಲ್ಲಿ ಜಾರ್ಖಂಡಲ್ಲಿ JPSC ಹೆಂಗಿದೆಯೋ ಹಂಗೆ ಕರ್ನಾಟಕದಲ್ಲಿ KPSC ಇದೆ. ಆ KPSC ಆ ಎಕ್ಸಾಮ್ ನಡೆಸಿದ ರೀತಿ ನೋಡಿ, ಯಪ್ಪ ಈ ರೀತಿ ಅವರು ಈ KS ಮಾಡ್ಕೊಂಡು ಹೆಂಗಪ್ಪ ನಮ್ಮ ರಾಜಭಾರ ಮಾಡ್ತಾರೆ, ನಮ್ಮನ್ನೆಲ್ಲ ಹೆಂಗೆ ಸೇವೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಜನ ಗಾಬರಿ ಆಗಿದ್ರು. ಹೋಗ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡೋದು, ರೀ ಎಕ್ಸಾಮ್ ಮಾಡಿದಾಗಲೂ ಕೂಡ ಅಲ್ಲಿ ಸಾಕಷ್ಟು ದೋಷಗಳು ಕಂಡು ಬಂದು. ಅಂದರೆ KPSCಗೆ ಪರೀಕ್ಷೆ ನಡೆಸೋಕ್ಕೆ ಬರಲ್ಲ ಅಂತೇಳಿ ಮತ್ತೊಮ್ಮೆ ಸಾಬೀತಾಗೋಯಿತು. ಅವಾಗೇನು ಧ್ವನಿ ಎತ್ತಿದ್ರು, ಮತ್ತೆ ತಣ್ಣಗಾಯಿತು. ಅದಾದ ನಂತರ ಮತ್ತೆ ಈ ವರ್ಷ 2026 ಇಸ್ವಿಯಲ್ಲಿ ಮತ್ತೆ KPSC ಅಧ್ಯಯನಗಳು ಬಂದು ಒಂದೇ ಕೊಠಡಿಯಲ್ಲಿ 15 ಜನ ಒಂದೇ ಫ್ಯಾಮಿಲಿಯವ್ರು ಬರೀತಾರೆ, ಪಾಸ್ ಆಗ್ತಾರೆ. 40 ಜನ ಒಂದೇ ಕೊಠಡಿಯಲ್ಲಿ ಸಮಾನ ಅಂಕಗಳನ್ನು ತಗೊಂತಾರೆ. ಅಂದರೆ ಇದು ಪರೀಕ್ಷಾ ವೈಫಲ್ಯ ಅಲ್ವಾ? ಇಲ್ಲೂ ಕೂಡ ಕಾಪಿ ಹೊಡಿಸ್ತಾ ಇದ್ದಾರಾ ಅಥವಾ ಈ ಆನ್ಸರ್ ಶೀಟಲ್ಲಿ OMR ಅಲ್ಲಿ ದೊಡ್ಡ ಸಮಸ್ಯೆಗಳು ಕಂಡು ಬಂದಿದೆಯಾ? ಇದ್ರ ಬಗ್ಗೆ ತನಿಖೆ ಆಯಿತಾ? ತನಿಖೆ ಫಲಿತಾಂಶ ಏನಾಯಿತು? ಇದು ಕರ್ನಾಟಕದ ವಿಷಯ. ಯಾವಾಗ ಕರ್ನಾಟಕದ ಜಂಜಿಗಳು ಕ್ರಾಂತಿ ಹೇಳ್ತಾರೋ, ದಂಗೆ ಹೇಳ್ತಾರೋ ಅದಂತೂ ಗೊತ್ತಿಲ್ಲ. ಇಲ್ಲ ಅಂತಂದರೆ ಅವರು ಕರ್ನಾಟಕದ ಜಂಜಿಗಳಿದಾರಲ್ಲ, ಮೂಲತಃದಲ್ಲಿ ದೆಹಲಿಯಲ್ಲಿ ಅಷ್ಟು ದೊಡ್ಡ ಹೋರಾಟ ಆಗಬೇಕು ಅಂತಂದರೆ ಬೆಂಗಳೂರು ಮೂಲದ ಹುಡುಗರುಗಳ ಕಾಂಟ್ರಿಬ್ಯೂಷನ್ ಭಾಳ ದೊಡ್ಡದಿದೆ. ಯಾಕೆಂತಂದರೆ ಬೆಂಗಳೂರಿನ ಹುಡುಗರುಗಳು ಎಲ್ಲಿಯವರು ಮೂಲದವರು ನೋಡಿದಾಗ ಸುಮಾರು ಜನ ಬೆಂಗಳೂರಿನವರ ಇದ್ದರು. ಆದರೆ ಬೆಂಗಳೂರಿನಲ್ಲಿ ಅಕ್ರಮ ನಡೆದಾಗ ಏನು ಮಾಡ್ತಿದ್ರು? ಒಂದೇ ಒಂದು ಇವಾಗ ಕಾಣಿಸ್ತಾ ಇರೋದೇನು ಅಂತಂದರೆ, ಇಡೀ ದೇಶದಾದ್ಯಂತ BJP NDA ಅಲಯನ್ಸ್ ವಿರುದ್ಧ ರಾಜಕೀಯ ಇದೆಯಲ್ಲ, ರಾಜಕೀಯದ ವಿರುದ್ಧ ವಿದ್ಯಾರ್ಥಿಗಳು ಧ್ವನಿ ಎತ್ತಿದ್ದಾರೆ ಅನ್ನೋದು ಕಾಣುತ್ತೆ. ಅದೇ ಕಾರಣಕ್ಕೋಸ್ಕರನೇ ಜಾರ್ಖಂಡಲ್ಲಾಗಿರ್ಬೋದು, ಈ ಕಡೆ ಕರ್ನಾಟಕದಲ್ಲಾಗಿರ್ಬೋದು, ಅಂದರೆ ಎಲ್ಲೆಲ್ಲಿ ಕಾಂಗ್ರೆಸ್ ಇದೆಯೋ, ಎಲ್ಲೆಲ್ಲಿ ಕಾಂಗ್ರೆಸ್ ಕೈ ಅಂದರೆ ಮೈತ್ರಿ ಇದೆಯೋ ಅದೆಲ್ಲ ಕೂಡ ವಿದ್ಯಾರ್ಥಿಗಳ ಪ್ರತಿಭಟನೆ ಸೋಲ್ತಾ ಇದೆ. ಹಂಗಂತೇಳಿ ಜಾರ್ಖಂಡಲ್ಲಿ ಸೋತಿದೆ ಅಂತಲ್ಲ, ಜಾರ್ಖಂಡಲ್ಲಿ ಒಂದೇ ಒಂದು CBI ತನಿಖೆಗೆ ಒಪ್ಪಿಸೋದೊಂದು ಬಿಟ್ಟು ಇನ್ನೆಲ್ಲ ಬೇಡಿಕೆಗಳನ್ನು ಕೂಡ ಅದೇ ಜಾರ್ಖಂಡ್ ಸರ್ಕಾರ ಒಪ್ಕೊಂಡಾಗಿದೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆಯಲ್ಲಿ ಪೂರ್ತಿ ಈಡೇರಿದೆ. ಆದರೆ ಸಮಸ್ಯೆ ಬಗೆಹರಿದಿದೆಯಾ? ಪರೀಕ್ಷಾ ಕ್ರಮಗಳ ಬಗೆಹರಿದಿದೆಯಾ? ಅಲ್ಲಿ ನಿರುದ್ಯೋಗಕ್ಕೆ ಸಿಗಬೇಕಾದಂತಹ ಪರಿಹಾರ ಸಿಕ್ಕಿದೆಯಾ ಅಂತ ನೋಡಿದ್ರೆ ಖಂಡಿತವಾಗಿಯೂ ಕೂಡ ಇಲ್ಲ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೇ ಇಲ್ಲ. ಇದು ಪ್ರಾಥಮಿಕವಾದಂಥದ್ದು ಬೆಳವಣಿಗೆ ಅಂತ ಕಾಣುತ್ತೆ. 10 ವರ್ಷಗಳು, 20 ವರ್ಷ, 30 ವರ್ಷ, 40 ವರ್ಷದ ಸಮಸ್ಯೆಗಳಿಗೆ ವಿದ್ಯಾರ್ಥಿಗಳು ಇವಾಗ ಧ್ವನಿ ಎತ್ತಿದ್ದಾರೆ. ಒಂದೊಂದಾಗಿ ಅಕ್ರಮಗಳ ಬಗ್ಗೆ ಬಯಲು ಹಿಡಿತಾ ಇದ್ದಾರೆ. ಮುಂದೆ ಶಿಕ್ಷಣ ಪದ್ಧತಿಗಳ ಬಗ್ಗೆ ಕೂಡ ಮಾತಾಡೋಕ್ಕಿದ್ದಾರೆ ಅಂತ ಹೇಳಿ ಜನಗಳು, ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಪರೀಕ್ಷೆಯ ಸಮಸ್ಯೆ ಇದೆಯಲ್ಲ, ಅದಷ್ಟೇ ಶಿಕ್ಷಣ ಸಮಸ್ಯೆ ಅಲ್ಲ. ಭಾರತದಲ್ಲಿ ಶಿಕ್ಷಣ ಸಮಸ್ಯೆ ಭಾಳ ದೊಡ್ಡ ಹೆಮ್ಮರವಾಗಿ ಬಿಡೋದ್ಬಿಟ್ಟಿದೆ. ಆ ಶಿಕ್ಷಣ ಪದ್ಧತಿಯ ಸಮಸ್ಯೆಗಳು, ಭಾಷಾ ಸಮಸ್ಯೆಗಳು, ಅದರಲ್ಲಿ ನಮಗೆ ಕಲಿಸ್ತಕ್ಕಂಥ ಕೆರಿಕ್ಯುಲಮ್ ಸಮಸ್ಯೆಗಳು, ಮಕ್ಕಳಿಗೆ ಹೆಂಗೆ ಓದಿಸ್ಬೇಕು ಅನ್ನೋ ಸಮಸ್ಯೆಗಳು, ಇಷ್ಟೆಲ್ಲ ಆದಮೇಲೂ ಕೂಡ ವಿದ್ಯೆ ಇರ್ತಕ್ಕಂಥದ್ದು, ಶಿಕ್ಷಣ ಇರ್ತಕ್ಕಂಥದ್ದು ಜ್ಞಾನಾರ್ಜನೆಗ ಅಥವಾ ಉದ್ಯೋಗಕ್ಕೆ ಅಂತಲೇ ನೀವು ಪದವಿಗಳನ್ನು ಕೊಡೋದಾದರೆ, ಡಬಲ್ ಡಿಗ್ರಿಗಳನ್ನು ಕೊಡೋದಾದರೆ, PhD ಮಾಡೋದಾದರೆ ಅಷ್ಟು ಜನಕ್ಕೆ ನೀವು ಕೆಲಸ ಕೊಡಬೇಕಲ್ವಾ? ಆ ಕೆಲಸ ಕೊಡೋಕ್ಕಾಗದ ಮೇಲೆ ನೀವು ಓದನ್ನ, ಶಿಕ್ಷಣ ವ್ಯವಸ್ಥೆಯನ್ನು ಯಾವ ಕಾರಣಕ್ಕೋಸ್ಕರ ರೂಪಿಸ್ತಾ ಇದ್ದೀರಾ? ಇಲ್ಲ ಕೇವಲ ನಾವು ಶಿಕ್ಷಣವನ್ನು ನಾವು ಜ್ಞಾನಾರ್ಜನೆಗೆ ಅಂದರೆ ಬುದ್ಧಿ ಕಲ್ತ್ಕೊಳ್ಳಪ್ಪ, ಚೆನ್ನಾಗಿ ತಿಳ್ಕೊಳ್ರಿ, ಜಗತ್ತು ನೋಡ್ಕೊಳ್ದಿರಿ, ಓದೋದಕ್ಕೆ ಮಾತ್ರ ನಾವು ಸೀಮಿತಗೊಳಿಸ್ತಾ ಇದ್ದೀವಿ ಅಂತೇಳಿ ಡಿಕ್ಲೇರ್ ಮಾಡ್ತೀರಾ? ಅದು ಕೂಡ ಮಾಡಲ್ಲ. ಇವೆಲ್ಲ ವಿಷಯಗಳು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೂಡ ಚರ್ಚೆಗೆ ಬರುತ್ತೆ. ಇವಾಗ ಪರೀಕ್ಷೆಯ ಪದ್ಧತಿಗಳ ಬಗ್ಗೆ ಮಾತ್ರ ಪ್ರಶ್ನೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮುಂದಿನ ದಿವಸಗಳಲ್ಲಿ ಶಿಕ್ಷಣ ಪದ್ಧತಿಗಳ ಬಗ್ಗೆನೂ ಕೂಡ ಧ್ವನಿ ಎತ್ತುತ್ತಾರೆ. ಅಂದರೆ ಇವಾಗ ಚರ್ಚೆ ಇರ್ತಕ್ಕಂಥದ್ದು ಏನು ಅಂತಂದರೆ, ಜಾರ್ಖಂಡಲ್ಲಿ ಮತ್ತು ದೆಹಲಿಯಲ್ಲಿ ದಂಗೆ ಎದ್ದಿರ್ತಕ್ಕಂಥ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಭಾರತದ ಎಲ್ಲೆಡೆ ದಂಗೆ ಏಳುವ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ. ಆಯಾ ರಾಜ್ಯಗಳಿಗಾಗಲೇ ನಾವೇನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮುನ್ನೆಚ್ಚರಿಕೆ ತಗೊತಾ ಇದ್ದಾರೆ. ಅಷ್ಟಾರು ಜಾಗೃತಿಯನ್ನು ಈ ವಿದ್ಯಾರ್ಥಿಗಳು ಮೂಡಿಸಿದ್ದಾರೆ. ಈ ಜಾರ್ಖಂಡ್ ವಿಚಾರದಲ್ಲಿ ಒಂದೇ ಒಂದು ಗಮನ ಸೆಳೆಬೇಕಾದ ಅಂಶ ಅಂತಂದರೆ, ಕಾಂಗ್ರೆಸ್ ಪಕ್ಷ ಮತ್ತು BJP ಪಕ್ಷ ಇವೆರಡೂ ಕೂಡ ಈ ದೇಶಕ್ಕೆ ಬೇಡದೇ ಇರತಕ್ಕಂಥ ಪಕ್ಷಗಳು ಅಂತ ಪದೇ ಪದೇ ಸಾಬೀತಾಗ್ತಾ ಇದೆ. ಭಾರತ ದೇಶಕ್ಕೆ ಹಂಗೆ ನೋಡಿದ್ರೆ BJPನೂ ಬೇಕಾಗಿಲ್ಲ, ಕಾಂಗ್ರೆಸ್ಸು ಬೇಕಾಗಿಲ್ಲ. BJPನ ಯಾಕಪ್ಪ ಗೆಲ್ಲಿಸ್ತೀರಾ ಅಂತಂದರೆ ಕಾಂಗ್ರೆಸ್ ಬೇಕಾಗಿಲ್ಲ ಅದಕ್ಕೆ ಅಂತಾರೆ. ಕಾಂಗ್ರೆಸ್ನ ಯಾಕಪ್ಪ ಗೆಲ್ಲಿಸ್ತೀರಾ ಅಂತಂದರೆ BJP ಬೇಕಾಗಿಲ್ಲ ಅದಕ್ಕೆ ಅಂತಂತಾರೆ. ಬೇಸಿಕಲಿ ಇವೆರಡು ಪಕ್ಷಗಳು ಜನಕ್ಕೆ ಬೇಡವಾಗಿರ್ತಕ್ಕಂಥ ಪಕ್ಷಗಳು. ಅದಕ್ಕೆ ಉದಾಹರಣೆಯಾಗಿ ಇವರು ಪದೇ ಪದೇ ಸಾಬೀತು ಮಾಡ್ತಾನೆ ಇದ್ದಾರೆ. BJPಯವರು ಕಳೆದ ತಿಂಗಳು ಜಂತರ್ ಮಂತರಲ್ಲಿ ಏನಾಗಿತ್ತು ಅನ್ನೋದನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ. ನಾವು ಮಾಡಿದ ದೌರ್ಜನ್ಯವನ್ನೆಲ್ಲ ಮರೆತುಬಿಟ್ಟು ಅಲ್ಲಿಯ ಜಾರ್ಖಂಡಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಜಾರ್ಖಂಡನ ಸಂಪೂರ್ಣ ವೈಫಲ್ಯವನ್ನು
ರಾಹುಲ್ ಗಾಂಧಿ ಮೇಲೆ ಎತ್ತಾಕಬೇಕು ಅಂತೇಳಿ ರಾಹುಲ್ ಗಾಂಧಿ ಜವಾಬ್ ದೋ ಅಂತ ಹೇಳ್ಬಿಟ್ಟು ಪ್ಲೇಕಾರ್ಡ್ ಇಟ್ಕೊಂಡು ಸಂಸತ್ತಿನ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಳುವ ಪಕ್ಷವಾಗಿ ಈ ಕೆಲಸ ಎಷ್ಟು ಸರಿ ತಪ್ಪು ಅನ್ನೋದನ್ನ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ರಾಹುಲ್ ಗಾಂಧಿ ಯಂತ್ರದ ಮಂತ್ರಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿರಲ್ಲ, ಆದರೆ ಜಾರ್ಖಂಡಲ್ಲಿ ಅವ್ರು ಕಾಣೆ ಆಗ್ಬಿಡ್ತಾರೆ. ಇವಿಷ್ಟೇ ಸಾಕು ಇವೆರಡು ಪಕ್ಷಗಳನ್ನ ಜನಗಳು ಯಾಕೆ ತಿರಸ್ಕರಿಸಬೇಕು ಅನ್ನೋದಕ್ಕೆ. ಯಾವ ಕಾರಣಕ್ಕೂ ಕೂಡ ಇವೆರಡೂ ಪಕ್ಷಗಳಿಂದ ಯಾವ ವಿದ್ಯಾರ್ಥಿಗಳಿಗಾಗಿರ್ಬೋದು, ಯಾವ ರೈತರಿಗಾಗಿರ್ಬೋದು, ಯಾವ ಕೂಲ ಕಾರ್ಮಿಕರಿಗಾಗಿರ್ಬೋದು, ಯಾವುದೇ ನೌಕರರಾಗಿರ್ಬೋದು 3 ಕಾಸು ಪ್ರಯೋಜನ ಇಲ್ಲ. ಇವೆರಡೂ ಪಕ್ಷಗಳಿಂದ ಭಾರತ ದೇಶ ಯಾವಾಗ ವಿಮೋಚನೆ ಹೊಂದುತ್ತೆ ಅಂತ ಬಿಟ್ಟು ಜನ ಕಾಯ್ತಾ ಕೂತಿದ್ದಾರೆ. ಆದರೆ ಆಲ್ಟರ್ನೇಟಿವ್ ಏನೂ ಇಲ್ಲ. ಆದರೆ ಈ ಜೆನ್ಸಿಗಳು ಹೋರಾಟ ಶುರು ಮಾಡಿ ಅಲ್ಲ, ಇದ್ರ ಮುಖಾಂತರ ಭಾರತ ದೇಶದಲ್ಲಿ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಸಿದ್ಧಗೊಳ್ತಕ್ಕಂಥ ಪ್ಲಾಟ್ಫಾರ್ಮ್ ರೆಡಿ ಆಗ್ತಾ ಇದೆ. ಅದು ಯಾವತ್ತು ರೆಡಿ ಆಗುತ್ತೋ ಏನು ಕಥೆನೋ ಗೊತ್ತಿಲ್ಲ. ಈ ಸರಿ ಲೋಕಸಭಾ ಎಲೆಕ್ಷನ್ ಅಂತೂ ನಾವು ಅದ್ರ ಬಗ್ಗೆ ಸೀರಿಯಸ್ ಆಗಿ ತಾಳಕ್ಕಾಗಲ್ಲ. ಆದರೆ ಮುಂದಿನ ದಿನಗಳಲ್ಲಂತೂ ಈಗ ದಂಗೆದಿರ್ತಕ್ಕಂಥ ವಿದ್ಯಾರ್ಥಿ ಚಳವಳಿ ಇದೆಯಲ್ಲ, ಅದು ರಾಜಕೀಯ ಪಕ್ಷದ ಸ್ವರೂಪ ತಗೊಂಡ್ರೆ ಅದು ಬೇರೆ ದಿಕ್ಕನ್ನು ತೋರಿಸುತ್ತೆ. ಅದು ಜಾರ್ಖಂಡಲ್ಲಾಗಿರ್ಬೋದು, ದೆಹಲಿಯಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಅಥವಾ ಬೇರೆ ಎಲ್ಲೇ ರಾಜ್ಯದಲ್ಲಾಗಿರ್ಬೋದು, ವಿದ್ಯಾರ್ಥಿಗಳ ದೆಸೆಯಿಂದಾಗಿ ಈ ದೇಶಕ್ಕೆ ಒಂದು ಹೊಸ ಭರವಸೆ ಏನಾದ್ರು ಮೂಡುತ್ತಾ? ಇಂಥ ಚಳುವಳಿಗಳೇ ಇಲ್ಲದೇ ಇರತಕ್ಕಂಥ ಕಾಲದಲ್ಲಿ ಜೆನ್ಸಿಗಳು ಹೊಸ ಪರಂಪರೆ ಹುಟ್ಟಾಕಿದ್ದಾರೆ, ಹೊಸ ಚಳುವಳಿ ಆರಂಭಿಸಿದ್ದಾರೆ. ಅದಕ್ಕೊಂದು ಹೊಸ ಶೇಡು ಕೂಡ ಕೊಟ್ಟಿದ್ದಾರೆ. ಹಳೆ ನೆರೇಷನ್ ಎಲ್ಲ ಬಿಟ್ಬಿಟ್ಟು ಹೊಸ ನೆರೇಷನ್ ಕೊಡ್ತಾ ಇದ್ದಾರೆ. ಆ ನೆರೇಷನ್ನು ಈ ದೇಶಕ್ಕೆ ಬೇಕಾಗಿದೆಯಾ ಇಲ್ವಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗುತ್ತೆ. ಅಲ್ಲಿವರೆಗೂ ಕಾದು ನೋಡೋಣಂತೆ. ಧನ್ಯವಾದಗಳು. ಚೆನುಗಿರಿ ಇದು ನಿಮ್ಮ ದನಿ.